ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಜಯಶ್ರೀ. ಇದು ನಮ್ಮಮ್ಮ ನನಗೆ ಅಂತ ಹಂಡೆ ಅಂದರೆ ಕುಡಿಯೋಕ್ಕೆ ಬಿಸಿನೀರು ಕಾಯಿಸ್ತಾ ಇರೋದು. ಒಲೆ ನೀರು ಕಾಯಿಸ್ತಿದ್ರಲ್ವ ಅವಾಗ, ಕಾಯಿಸೋಕ್ಕಾಗಲ್ಲ ಅಂದ್ಬಿಟ್ಟು ಈ ಥರ ಕೆಂಡ ತೆಗೆದ್ಬಿಟ್ಟು ಅದ್ರ ಮೇಲೆ ಒಂದು ಚೊಂಬಲ್ ನೀರು ತುಂಬಿ ಈ ಥರ ಪ್ಲೇಟ್ ಮುಚ್ಚಿಟ್ಟಿರ್ತಾರೆ. ಇದಕ್ಕಾದ್ಮೇಲೆ ನಾನು ಬಾಟ್ಲಿಗೆ ತುಂಬಿಡೋದು. ಇದು ತಂಪಂತೆ ನೋಡಿ, ಈ ಥರ ಕಾಯಿಸ್ಕೊಡ್ತಾರೆ ನನಗೆ. ಚೆನ್ನಾಗಿರುತ್ತೆ, ರುಚಿ ಇರುತ್ತೆ. ಇದು ಒಲೆ ಕಾಯಿಸಿದ್ರೆ ಇದು ಲೋಟವೇ ಕುಡ್ಕೊಂಡಿದ್ದು ಕುಡಿದ್ಬಿಟ್ಟು ಅಲ್ಲಿಡು. ಇವತ್ತೇನು ಅಡುಗೆ ಮಾಡ್ತಿದ್ದೀಯಮ್ಮ? ನಿನಗೆ ಹಸಿ ಕಾಳು ಹಾಕ್ಬಿಟ್ಟು ಬೇಜಾರಾಗೈತೆ ತಿಂದು ತಿಂದು ಅಂತೆಲ್ಲ ಸೊಪ್ಪು ಹಸಿ ಕಾಳು ಹಾಕ್ಬಿಟ್ಟು, ಬರೀ ಹಸಿ ಕಾಳು ಹಾಕ್ಬಿಟ್ಟು, ತೊಗರಿ ಕಾಳು ಹಸಿ ಕಾಳು ಅಂದರೆ ಬೇರೆ ಕಾಳು ಹಾಕಂಗಿಲ್ಲ. ಬೇರೆ ಕಾಳು ಬಾಣ್ತಿಯರಿಗೆ ತೊಗರಿ ಕಾಳು ಬರುತ್ತೆ ಈ ಟೈಮಲ್ಲಿ. ಈ ಥರ ಇದ್ರೆ ಇದು ಫಾರಮ್ಮ, ಚಿಕ್ಕಿ ಚಿಕ್ಕಿ ಫಾರಮ್ ನೋಡಿ. ಈ ಥರ ಫುಲ್ಲು ಪ್ಲೇನ್ ಇದ್ರೆ ನಾಟಿ. ಮೇಲೆ ಚಿಕ್ಕಿ ಮಾಡೋದು ಯಾರು ಸಿಕ್ಕುತ್ತೋ ತರಬೇಕು ಹಸಿ ಕಾಳು ಅಂತ ಅಲ್ಲ ಹೇಳಿದ್ದು. ನಾಟಿ ಬೇಕು ಅಂದರೆ ಫುಲ್ ಪ್ಲೇನ್ ಕಾಳು ಹಾಕೋದು, ಒಂದು ಲೋಟ ನೀರು ಹಾಕೋದು, ಟೊಮೆಟೊ ಹಾಕಲ್ಲ, ಕಾಳು ತೊಳೆದಿರೋದು ತೊಳೆದು ಮಡಗಿದ್ದೀನಿ. ಮಧ್ಯಾಹ್ನನೇ ಮಾಡೋಣ ಅನ್ಕೊಂಡೆ, ಆಮೇಲೆ ಮಾಡೋಣ ಅಂದ್ಬಿಟ್ಟು ನಾನು ವಿಡಿಯೋಗೋಸ್ಕರ ಮಾಡಬೇಡ ಅಂತ ಕೇಳ್ತೀರಲ್ಲ, ಅದಕ್ಕೋಸ್ಕರ ಹೋಗಿ ಇಟ್ಕೊಂದಿಷ್ಟು ನೀರು ಹಾಕ್ಬಿಡೋದು. ನೀನು ಒಬ್ಬಳಿಗೆ ತಾನೇ, ನಮಗೆ ಬೇರೆ ತರಕಾರಿ ಎಲ್ಲ ಹಚ್ಚಿಕ್ಕಿದ್ದೀನಿ ಅಲ್ಲಿ. ನಮ್ಮ ಅಮ್ಮವ್ರಿಗೆ ತರಕಾರಿ ಎಲ್ಲ ಹಚ್ಚಿಟ್ಟವ್ರೆ, ಟೊಮೆಟೊ ಅದೆಲ್ಲ. ನನಗಾದರೆ ಟೊಮೆಟೊ ಹಾಕೋಲ್ಲ, ಸೋರೆಕಾಯಿ, ಹಸಿಕಾಳು ಎಲ್ಲ ತರಕಾರಿನ ಹಾಕಿದ್ದೀನಿ. ಮಿಕ್ಸ್ ತರಕಾರಿ ಹಾಕಿದ್ದೀನಿ. ಈಗ ಇದಕ್ಕೆ ಎಷ್ಟು ನೋಡು, ಕೊತ್ತಂಬರಿ, ಇದು ಕೊಬ್ಬರಿ ತುರಿ, ನೀನೊಬ್ಳಿಗೆ ಇದನ್ನು ನುಣ್ಣಗೆ ಮಾಡ್ಕೊಬೇಕು ಫಸ್ಟ್. ಆಮೇಲೆ 2 ಸ್ಪೂನ್ ಮನೆಗೆ ಹಾಕೋ ಸಾರು ಬೇಕಪ್ಪಿ, ಹುಳಿ ಸಾರು ಪುಡಿ, ಅದನ್ನ ಹಾಕೊಂಡು ಅದರೊಳಗೆ ಹಾಕಿ ಒಂದೇ ಒಂದು ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬಿಡೋದು. ಇಲ್ಲೈತೆ ಇದಕ್ಕೆ ಈರುಳ್ಳಿ ಹಾಕಲ್ವಾ ರುಬ್ಬಕ್ಕೆ? ನಮ್ಗೆ ಹಾಕಂತೀವಿ, ನನಗಾದರೆ ಹಾಕಲ್ಲ ಈರುಳ್ಳಿನ, ಬರೀ ಕೊಬ್ಬರಿ, ಧನಿಯಾ ಪುಡಿ, ಸಾಂಬಾರು ಪುಡಿ, ಹುಳಿ ಸಾರಿಗೆ ಅಂತ ಮಾಡ್ಕೊಳ್ಳೋದು ಇದು. ನಮ್ಮನೇಲಿ ನಾನೇ ಮಾಡ್ಕೊತೀನಿ, ವರ್ಷಕ್ಕಾಗೋಷ್ಟು. ಇಷ್ಟು ಪುಡಿ ಹಾಕ್ಬಿಟ್ಟು ತೆಳ್ಳಗೆ, ಈ ತುಂಬ ತೆಳ್ಳು ಮಾಡ್ಕೊಬೇಕು. ಆಮೇಲೆ ಕಾಳು ಸಾರು ಬೆಂದಮೇಲೆ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂಚೂರು ಕರ್ಬೇವಿನ ಸೊಪ್ಪು, ಸಾಸಿವೆ ಕಾಳು, ತುಪ್ಪ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಒಂದಿಷ್ಟು ಹುಣಸೆ ಹುಳಿ ಕಿಚ್ಬಿಟ್ಬಿಡು. ಜಾಸ್ತಿನೇ ಆಯಿತು. ಇಷ್ಟು ಪುಡಿ ಇದನ್ನೆಲ್ಲ ತೊಳೆದ್ಬಿಟ್ಬಿಡೋದ. ಇದನ್ನ ಉಪ್ಪು ಹಾಕ್ಬಿಟ್ಟು ಒಂದು ಕೂಗು ಕೂಗಿಸ್ಕೊಳ್ಳೋದ. ಉಪ್ಪು ಹಾಕ್ಬಿಟ್ಟು ಒಂದು ಕೂಗು ಕೂಗಿಸ್ಕೊಂಡ್ರೆ ಇದು ಎಷ್ಟು ಬಾಣತಿಯಿಂದಾನೇ ತಿನ್ಬೋದಾ? ಬಾಣತಿಯಿಂದಾನೆ, ಫಸ್ಟ್ನೇ 1ನೇ ತಿಂಗಳಿಂದಾನೆ ಹಸಿ ಕಾಳು ತಿನ್ಬೋದು. ತೊಗರಿ ಕಾಳು ಮಾತ್ರ, ಅದು ಬೇಳೆ, ತೊಗರಿ ಬೇಳೆ ತಿಂತ ಒಳ್ಳೇದಲ್ವಾ, ಆ ಥರ ವಾಯದೇನಿಲ್ವಲ್ಲ, ಹಂಗಾಗಿ ತಿನ್ಬೋದು. ಇಷ್ಟು ಉಪ್ಪು ಹಾಕ್ಬಿಟ್ಟು, ಮನೇಲೆಲ್ಲ ಕೈ ಅಳತೆ, 1 ಸ್ಪೂನ್ ಅಳತೆ, ನನ್ನ ಸ್ಪೂನಲ್ಲಿ ಹಾಕೋದಂಗೆ. ನೀನು ಒಬ್ಳಿಗೆ ಇಷ್ಟು ಕುಕ್ಕರ್ ಬಾಯಿ ಹಾಕ್ಬಿಟ್ಟು ಕೂಗಿಸ್ಬಿಡೋದು, ಒಂದೇ ಕೂಗು. ಆಮೇಲೆ ಪಾತ್ರೆಗೆ ಹಾಕ್ಕೊಂಡು ಒಗ್ಗರಣೆ ಹಾಕೊಳ್ಳೋದು. ಹುಣಸೆ ಹುಳಿ ನೆನಕಿದ್ದೀನಿ, ಒಂದೇ ಒಂದು ಚಿಕ್ಕ ಈರುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ರಸ. ಇದು ನಮಗೂ ಸೇರಿಸಿ ನೆನಕಿದ್ದೀನಿ. ನನಗೊಂದು ಚೂರು ಹಾಕೋದು, ಅದಕ್ಕೆ ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಹಾಕೋದು. ಒಗ್ಗರಣೆ ಹಾಕೋದು, ಅನ್ನ ಮಾಡ್ಕೊಂಡು ತಿನ್ನೋದು, ಅಷ್ಟೇ. ಅದೊಂದು ಕೂಗು. ಸೋರೆಕಾಯಿ, ಮಿಕ್ಸ್ ತರಕಾರಿ, ಅದೆಂಥದ್ದು ಸೀಮೆ ಬದನೆಕಾಯಿ, ಟೊಮೊಟೊ, ಮೂಲಂಗಿ, ಆಲೂಗಡ್ಡೆ, ಬೀನ್ಸ್, ಆಮೇಲೆ ತೊಂಡೆಕಾಯಿ, ಬೀನ್ಸು, ಏನೆಲ್ಲ ಮಿಕ್ಸ್ ಎಲ್ಲ. ಅದಕ್ಕೇನು ಮಸಾಲೆ? ಈರುಳ್ಳಿ, ಧನಿಯಾ ಪುಡಿ, ತೆಂಗಿನಕಾಯಿ,
ರುಬ್ಬಿಟ್ಟು ಹಾಕಿ ಲಾಸ್ಟಿಗೆ ಒಗ್ಗರಣೆ ಆದಮೇಲೆ ಒಗ್ಗರಣೆಗೆ ಹಾಕಿ ಹುಣಸೆ ಹುಳಿಕ್ಕೆ ಇಟ್ಬಿಟ್ಟು ಅದು ಅವ್ರಿಗೆ. ಇವಾಗ ನನಗೆ ಒಗ್ಗರಣೆಗೆ ಹಾಕಬೇಕು. ನಿಂಗೆ ಸೋಟಲ್ಲಿ ಹಾಕ್ತೀನಿ. ಅಯ್ಯೋ ನೋಡಿ ಇದನ್ನು ಹಚ್ಚುತ್ತೀನಿ ಅದನ್ನು ಕಡಿಮೆ ಮಾಡು ಉರಿ. ಕಡಿಮೆ ಮಾಡ್ತೀನಿ. ಇದೊಂದು ಚಿಕ್ಕ ಹಾಕೊಳ್ಳಿ. ಸೌಟೆ ಇಕ್ಬಿಟ್ಟಿವಿ. ಸೌಟೆ ನಾನು ನಿನ್ಗೆ ಪಾತ್ರೆ ಇಟ್ಕೊಂಡು ಕೂತ್ಕೊಳ್ಳ. ಪಾತ್ರೆ ಬೇರೆ ಬಗ್ಸಿದ್ದೀನಿ ಒಂದಕ್ಕೆ, ಮತ್ತೆ ಇಕ್ತಿರ್ಲಿ ಇನ್ನೊಂದು ಪಾತ್ರೆ ಮಾಡಲ. ಲೇಟ್ ಆಯ್ತದೆ ನಮಗೆ ಸಾರಿ ಇಕ್ಕನಂತ ಕುಕ್ಕರಿಂದ ಬಟ್ಲಿ ಬಗ್ಸ್ಕೊಂಡ್ರೆ. ಇಲ್ಲಾಗಿದೆ ಸಾಂಬಾರು. ಈಗ ಒಂದು 4 ಕರ್ಬೇವಿನ, 4 ಈರುಳ್ಳಿ ನಮಗೆ ಅಂತ ಒಗ್ಗರಣೆ ಕುಯ್ದಿಕ್ಕಿದ್ದೀವಿ. ಆಫ್ ಮಾಡು. ತೆಗಿಬೇಕಲ್ಲ ಸಾರು, ಹುಣಸೆ ಹುಳಿ ಹಾಕ್ಬೇಕಲ್ಲ. ಅಷ್ಟೇನಾ ನಂದು ಸಾಂಬಾರು? ಹುಣಸೆ ಹುಳಿ ಏನು ಹಾಕಿರೋದ? ಒಂಚೂರು ಬಿಡ್ತೀಯ? ನಿಮ್ಗೊಂಚೂರು ನಮ್ಗೊಂಚೂರು. ಅದಕ್ಕೊಂದೇ ಒಂಚೂರು ಬಿಡಬೇಕಾ? ಅಷ್ಟೇ. ಜಾಸ್ತಿ ನೀರಾಕಿ ನೆನೆಸಿದ್ಯಾ ಅನ್ಸತ್ತೆ. ಯಾಕೆ? ನಾನು ನಮ್ಮ ಸಾರಿಗೆ ಹಾಕ್ತೀನಿ. ನಮಗೂ ಇಬ್ರಿಗೂ ಒಂದಕ್ಕೆ ನೆನಕ್ತೆ. ಚೂರು ಹುಳಿ ಬಿಡಬೇಕಷ್ಟೇ, ಇಷ್ಟಕ್ಕಾಗಷ್ಟು, ಜಾಸ್ತಿ ಹುಳಿ ಆಗಬಾರ್ದು. ಇಷ್ಟೇ ಸಾಂಬಾರನೇದು. ಇದು ನನಗೆ ಇದು ಸ್ವಲ್ಪ ಬೇಯಬೇಕು ಒಗ್ಗರಣೆ ಆದಮೇಲೆ. ಇದು ನಮಗೆ ಹುಣಸೆಹಣ್ಣು, ಇದನ್ನು ಲಾಸ್ಟ್ ಇಷ್ಟು ಹುಣಸೆಹಣ್ಣು. ನಮ್ಮ ಸಾರು ಜಾಸ್ತಿ ಮಾಡಿದ್ದೀನಲ್ಲ, ಕಿವಿಚ್ಬಿಟ್ಬಿಡ್ತೀನಿ ಎಲ್ಲ ಕ್ಲೀನಾಗಿ. ಇದು ನನಗೆ ಸಾಂಬಾರು ರೆಡಿ ಆಗಿದೆ. ಇದು ಒಂದು ಸ್ವಲ್ಪ ಕುದಿಬೇಕಷ್ಟೇ. ಹಾಗೆ ಪಾಪುಗೆ 2nd ಮಂತ್ದು ಫೋಟೋ ಶೂಟ್ ಮಾಡಿದೆ. ನಾನೇ ಮನೆಯಲ್ಲಿ ಏನಿರುತ್ತೋ ಅದನ್ನು ಯೋಚನೆ ಮಾಡಿ ಅಡ್ಜಸ್ಟ್ ಮಾಡಿ ತೆಗ್ದಿದ್ದೀನಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಿಂಗೆ ಇರಬೇಕು ಹಾಗೆ ಇರಬೇಕು ಅಂತ ಏನಲ್ಲ, ಏನಿರುತ್ತೋ ಅದರಲ್ಲಿ. ಈ ಡಿಸೆಂಬರ್ 1 ಭಗವದ್ಗೀತೆದು ಗೀತಾ ಜಯಂತಿ ಇತ್ತು. ಸೊ ಅದಕ್ಕೋಸ್ಕರ ಅದೊಂದು ಡಿಸೆಂಬರಲ್ಲಿ ಅದೊಂದು ಬಂದಿತ್ತಲ್ವ, ಅದಕ್ಕೆ ಅದನ್ನು ಮಾಡಿದೆ. ಯಾವ ತಿಂಗಳಲ್ಲಿ ಏನಿರುತ್ತೋ ಅದನ್ನು ಯೋಚನೆ ಮಾಡಿ ಮಾಡ್ತೀನಿ. ಯಾವ್ದಾದ್ರು ಒಂದು ತಿಂಗಳಲ್ಲಿ ಅದು ಹಬ್ಬನೋ ಅಥವಾ ಏನಾದರೂ ಸ್ಪೆಷಲ್ ಡೇ ಇದ್ದರೆ ಆ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡೋದು ನಾನು. ನನ್ನ ಹತ್ರ ಇನ್ನು ಭಗವದ್ಗೀತೆ ಬುಕ್ ಇತ್ತು. ಆ ಬುಕ್ನ ತೊಗೊಂಡಾಗ್ಲೇ ಇದು ಜಪಮಾಲೆ ಮಣಿ ಒಂದು ಕೊಟ್ಟಿದ್ರು ಅದ್ರ ಜೊತೆಗೆ. ಇನ್ನು ನವಿಲ್ಗರಿ ಇರಲಿಲ್ಲ ಇಲ್ಲಿ ನಮ್ಮ ಅಮ್ಮರ ಮನೆಯಲ್ಲಿ, ಆ ಮನೇಲಿತ್ತು. ಇಲ್ಲಿ ನಮ್ಮ ಮನೀಶ್ ಹಾಳು ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದ. ಮತ್ತು ಇನ್ನೊಂದು ಇದರಿಂದ ನಾನು ಆ ಮನೆ ಇಲ್ಲಿಂದ ತೊಗೊಂಡೋಗಿದ್ದು ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ಸರಿ ಅಂದ್ಬಿಟ್ಟು ನಮ್ಮಮ್ಮ ಅವ್ರ ಫ್ರೆಂಡ್ ಹತ್ರ ಎಲ್ಲ ಕೇಳಿ, ಅವ್ರ ಫ್ರೆಂಡ್ ಒಬ್ಬರು ರಜನಿ ಅಂತಿದ್ದಾರೆ, ಅವರು ಮಡಗಿದ್ರು. ಅವ್ರ ಹತ್ರ ಹೋಗಿ ಇಸ್ಕೊಂಡು ಬಂದು ಕೊಟ್ಟರು. ಅದಾದಮೇಲೆ ಇದೊಂದು ಕಂಪ್ಲೀಟ್ ಆಯಿತು. ಏನು ಬೇಕು ಹೇಳು ತಂದು ಕೊಡ್ತೀನಿ ಅಂತ ಕೇಳ್ತಾ ಇದ್ರು. ಎಲ್ರಿಗೂ ಫೋನ್ ಮಾಡಿ ಕೇಳಿದ್ದಾರೆ ನವಿಲ್ಗೋರಿಗೋಸ್ಕರ. ಅದಾದಮೇಲೆ ಡಿಸೆಂಬರ್ ಅಂದರೆ ಇನ್ನೊಂದು ಸ್ಟಾರ್ಟ್ ಆಗೋದು ವಿಂಟರ್ ಅಲ್ವಾ, ಅದೊಂದು ಥೀಮಲ್ಲಿ ತೆಗೆಯೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದಕ್ಕಿನ್ನ ಈ ಐಸ್ ಮ್ಯಾನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಈ ಥರ ಬಟ್ಟೆಯಲ್ಲಿ ಫಸ್ಟ್ ವೈಟ್ ಕಲರ್ ಬಟ್ಟೆಯಲ್ಲಿ ರೌಂಡ್ ಶೇಪ್ ಮಾಡಿಕೊಂಡು ಅದಕ್ಕೆ ಟೋಪಿ ಇಟ್ಕೊಂಡೆ. ಪಾಪೊಂದಿತ್ತು. ಇನ್ನು ನೆಕ್ಸ್ಟ್ ಅದೇ ಇನ್ನೊಂದು ವೈಟ್ ಬಟ್ಟೆಯಲ್ಲಿ ಅದು ಬಟ್ಲು ಅಡಿಕೆ ಹೇಳ್ಬೇಕಂದ್ರೆ 3 ಇಟ್ಬಿಟ್ಟು ಮಣಿ ಥರ, ಕಣ್ಗೆ 2 ಮೂಗೊಂದು, ಅದು ಬಟ್ಲಟ್ಕೆ ನಮ್ಮ ಅಮ್ಮನ ಹತ್ರ ಇತ್ತು. ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಶಾಲ್ನ ಆ ಥರ ಸುತ್ತಿದ್ದೀನಿ. ಇನ್ನು ಕಾಟನ್ ಎಲ್ಲ ಕಿತ್ಬಿಟ್ಟು ಹಾಕ್ಬಿಟ್ಟು ಅದರಲ್ಲೇ ನಂಬರ್ 2 ಮಂತ್ ಬರೆದ್ಬಿಟ್ಟು ಮೇಲ್ಗಡೆ ಎಲ್ಲ ಕಿತ್ತಿ ಹಾಕಿ ಸ್ನೋ ಬೀಳೋ ಥರ ಇದೊಂದು ಥೀಮಲ್ಲಿ ಮಾಡ್ಕೊಂಡು 2 ಇದರಲ್ಲೇ ಬರುತ್ತಲ್ವ ಡಿಸೆಂಬರಲ್ಲಿ ಅಂದ್ಬಿಟ್ಟು 2 ಥರನೂ ಇಷ್ಟ ಆಯಿತು ನನಗೆ.
ಯಾವ್ದಾದ್ರು ಒಂದು ಮಾಡೋಣ ಅಂದ್ಕೊಂಡೆ, ಆದರೆ ಎರಡೂ ಇಷ್ಟ ಆಯಿತು ಅಂದ್ಬಿಟ್ಟು ಎರಡೂ ಮಾಡಿಬಿಟ್ಟೆ. ಎಲ್ಲ ಇತ್ತಲ್ಲ ಮನೇಲೆ ಅಂತ. ಹಂಗೆ ಪಾಪುಂಗೂ ಕೂಡ ಈ ಚಳಿಗಾಲಕ್ಕೆ ಹಾಕೋ ಥರ ಬಟ್ಟೆ ಹಾಕ್ಬಿಟ್ಟು ಕ್ಯಾಪ್ ಹಾಕಿ ಫೋಟೋ ತಗೊಂಡಿದ್ದು. ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ನೀವು ಯಾರಾದರೂ ಈ ಥರ ಫೋಟೋ ಶೂಟ್ ಮಾಡೋರಿದ್ರೆ ಈ ಥರ ಟ್ರೈ ಮಾಡಿಬಿಟ್ಟು ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಇನ್ನು ಈ ಮಂತಲ್ಲಿ ನಾವು ಪಾಪು ಕಿವಿ ಚುಚ್ಚಿಸ್ಬೇಕು ಅಂದ್ಕೊಂಡಿದ್ವಿ. ಟು ಕಂಪ್ಲೀಟ್ ಆದಮೇಲೆ ಇನ್ನು 15th ಧನುರ್ಮಾಸ ಬರುತ್ತಲ್ಲ ಅಂದ್ಬಿಟ್ಟು ಅದಕ್ಕೂ ಮುಂಚೆನೇ ಫೋಟೋ ತಗೊಂಡಿದ್ದು. ಅಂದರೆ ಡಿಸೆಂಬರ್ 1st ವೀಕಲ್ಲಿ ತೆಗ್ದಿದ್ದು. ನವಂಬರ್ 28th ತೆಗಿಬೇಕಿತ್ತು, ಆದರೆ ಒಂದು 2 days ಹಾಗೆ ಮುಂದೆ ಹೋಯಿತು. ಇನ್ನು ಡಿಸೆಂಬರ್ 1st ವೀಕಲ್ಲಿ ತೆಗ್ದಿದ್ದು. ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ವಿಡಿಯೋನ. ಇನ್ನು 15th ಧನುರ್ಮಾಸ ಇದ್ದರೆ ಕಿವಿ ಚುಚ್ಚಿಸೋಕ್ಕಾಗಲ್ವಲ್ಲ ಅಂದ್ಬಿಟ್ಟು, ಇಲ್ಲಾಂದರೆ ನಾವು 3 ಇನ್ನೇನು ಕಂಪ್ಲೀಟ್ ಆಗೋ ಟೈಮಲ್ಲಿ ಚುಚ್ಚಿಸ್ತಾ ಇದ್ವಿ. ಈ ತಿಂಗಳಲ್ಲಿ 15 ದಿನ ಧನುರ್ಮಾಸನೇ ಆಗೋಗುತ್ತೆ. ಸೊ ಪಾಪ ಇವನಿಗೆ ಬೇಗನೆ ಚುಚ್ಚಿಸಂಗಾಯಿತು. ನಾವು 3 ಕಂಪ್ಲೀಟ್ ಆಗೋ ಟೈಮಲ್ಲಿ ಚುಚ್ಚಿಸ್ತಾ ಇದ್ವಿ. ಎಲ್ರಿಗೂ ಹಾಗೆ ಮಾಡಿರೋದು. ಯಾಕೆ ಅಂದರೆ ಇವಾಗ ಏನು ಗೊತ್ತಾಗಲ್ಲ ಅವನಿಗೆ ಕಿವಿ ಚುಚ್ಚಿಸಿದ್ರು. ಆ ಪೇಯ್ನು ಕಡಿಮೆ ಇರುತ್ತೆ ಮತ್ತು ಬೇಗ ಅದು ಗಾಯ ಆಗಲ್ಲ, ವಾಸಿ ಆಗಿಬಿಡುತ್ತೆ. ಮತ್ತು ದೊಡ್ಡವರಾದರೆ ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ಕಿವಿಲಿ ಏನೋ ಅನ್ನೋ ಥರ, ಹಿಂಗೆ ಫೀಲ್ ಮಾಡಿಕೊಂಡು ಅದನ್ನು ಮುಟ್ಕೊಂಡು ಅದನ್ನು ಕಿತ್ಕೊಂಡು ಗಾಯ ಮಾಡ್ಕೊಳ್ಳೋ ಥರ ಇರುತ್ತೆ ಅಂದ್ಬಿಟ್ಟು ನಾವು 3 monthsಲ್ಲೇ ಎಲ್ರಿಗೂ ಕಿವಿ ಚುಚ್ಚಿಸ್ಬಿಟ್ಟಿರೋದು. ಹುಡುಗಿರಾದರೆ ಒಂದು 5 monthsಲ್ಲಿ ಚುಚ್ಚಿಸಿ ಬೆಸ್ಟು. ಅಂದರೆ ಯಾಕೆಂದರೆ ಅವರು ಲೈಫ್ ಲಾಂಗ್ ಓಲೆ ಇಟ್ಟಿರ್ಬೇಕಲ್ವ. ಇವರು ಒಂದು ಸ್ವಲ್ಪ ದಿನ ತೆಗೆದ್ಬಿಡ್ತೀವಿ, ಇದು ಏನೂ ಆಗಲ್ಲ ಅಂತ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಬೇಗದಿಂದನೇ ಇಟ್ಕೊಂಡ್ರು ಏನಾಗಲ್ಲ ಅಂದ್ಬಿಟ್ಟು ಎಳೆ ಮಗಿನಲ್ಲೇ ಗೊತ್ತಾಗಲ್ಲ ಅನ್ನೋದಕ್ಕೋಸ್ಕರನೇ ನಾವು ಬೇಗ ಚುಚ್ಚಿಸೋದು. ಇನ್ನು ಹೇಗಿತ್ತು ಫೋಟೋಸ್ ಅಂತ ಕಮೆಂಟ್ ಮಾಡಿ ಹೇಳಿ, ಕಾಯ್ತಾ ಇರ್ತೀನಿ. ಇನ್ನು ನಾನು ರೆಡಿ ಆಗಿದ್ದಾಯಿತು. ನಮ್ಮಮ್ಮ ರೆಡಿ ಆಗ್ತಾವ್ರೆ. ಪಾಪುನು ರೆಡಿ ಮಾಡಿದ್ದೀನಿ. ನಮ್ಮಮ್ಮನೇ ಎತ್ಕೊಳ್ಳೋದೀಗ. ಪಾಪುನ ಎತ್ಕೊಂಡು ರೆಡಿ ಆದರು. ಆಟೋ ಬುಕ್ ಮಾಡೋದು ಲೇಟ್ ಆಯಿತು ಅಂತ ಬೈಕ್ ಅಂತವ್ರೆ. ಬೇಗ ಹೋಗಿ ಬೇಗ ಬರಬೇಕಿತ್ತು ಇಷ್ಟರಲ್ಲಿ ಅಂತ. ಸರಿ, ನಾನು ಏನು ಮಾಡೋದು, ಲೇಟ್ ಆಗುತ್ತೆ, ಪಾಪು ಇರೋ ಮನೆ ಅಲ್ವಾ ಅಂತ ಸುಮ್ಮನಾದ್ವಿ. ಅಂದರೆ ಆಟೋ ಬುಕ್ ಆಗೋದು ಲೇಟ್ ಆಯಿತು, ಮಧ್ಯಾಹ್ನ ಟೈಮು ಅಂತ. ಬೇಗ ಮನೆಗೆ ಬಂದುಬಿಡ್ಬೇಕು ಅನ್ನೋದು ನಮ್ಮಮ್ಮಂದು. ಇನ್ನು ಫಿಲಮಲ್ಲೆಲ್ಲ ತೋರಿಸೋ ಥರ ಸೋದರ ಮಾವನ ತೊಡೆ ಮೇಲೆ ಕುಂಡಿಸ್ಬೇಕು, ಅದೇ ಒಂದು ಶಾಸ್ತ್ರ, ಆ ಥರ ಎಲ್ಲ ಏನಿಲ್ಲ ನಮ್ಮ ಕಡೆ. ನಮ್ಮ ಮನೆಗೆ ಹೋಗೋ ಅಷ್ಟರಲ್ಲಿ ಕಿವಿ ಚುಚ್ಚಿಸಿ ಕಳಿಸ್ಬೇಕು ಅನ್ನೋದು ಒಂದು ಅಷ್ಟೇ. ಇಲ್ಲಿ ತುಂಬ ಡಿಸೈನ್ಸ್ ನೋಡಿದ್ವಿ. ಸರಿ, ಇದು ನಾನು ನೋಡಿದ್ದು ಫಸ್ಟು ಇದೆ, ಲಾಸ್ಟ್ಗೂ ಇದೇ ಇಟ್ಕೊಂಡಿದ್ದು. ಕಡ್ಡಿ ಗಟ್ಟಿ ಐತಿ. ಹಾಂ, ತೋರಿಸಿ. ಇನ್ನು ರೆಡಿಮೇಡ್ ಬರುತ್ತೆ. ಹಾಂ, ಇದೊಂದಿರಲಿ. ಆಲ್ಮೋಸ್ಟ್ ನಾನು ತುಂಬ ಸತಿ ಅಬ್ಸರ್ವ್ ಮಾಡಿದ್ದೀನಿ. ನನಗೆ ಫಸ್ಟ್ ಯಾವ್ದು ಇಷ್ಟ ಇರುತ್ತೋ ಫೈನಲಾಗಿ ಅದನ್ನೇ ತೊಗೊಂಡು ಬಂದಿರ್ತೀನಿ. ಎಷ್ಟು ನೋಡಿದ್ರೂ ಇದು ಬಿಟ್ಟು ಬೇರೆದು ಯಾವುದೂ ಇಷ್ಟ ಆಗಲಿಲ್ಲ. ನಮ್ಮ ಅಮ್ಮಂಗೂ ಅಷ್ಟೇ. ನಾನು ಹಂಗೂ ಕಡಿಮೆದೇ ತಗೊಳಮ್ಮ ಚಿಕ್ಕದು ಅಂತ ಅಂದ್ಬಿಟ್ಟು ಇದರಲ್ಲೇ ಚಿಕ್ಕದಾಗಿ ಕೇಳಿದೆ. ನಮ್ಮಮ್ಮ ಬೇಡ ದೊಡ್ಡದಾಗಿ ಇರಲಿ, ನೀನು ಹುಡುಗ ಅಲ್ವ, ಹುಡುಗಿನಲ್ವಲ್ಲ, ಇಷ್ಟು ದಿನ ಹಾಕೊಂತಾನೆ ಅವ್ನಿಗೆ ಇನ್ನೇನು ಅಂತ ಅಂದ್ಬಿಟ್ಟು ಅದನ್ನೇ ತೊಗೊಂಡ್ರು. ಈ ಥರ ಚಿಕ್ಕದು ಯಾವ್ದಾದ್ರು ತೊಗೊಳ್ಳೋಣ ಅಂತ ನಾನು ಇಷ್ಟ ಆಗಿದ್ದಿದೆ, ಆದರೆ ಇಲ್ಲ ಬೇಡ ಅದನ್ನೇ ತೊಗೊಳ್ಳೋಣ ಅಂತ ಅದನ್ನೇ ತೊಗೊಂಡ್ರು. ಚಿನ್ನದ ರೇಟು ತುಂಬಾ ಜಾಸ್ತಿ ಆಗಿಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ಇದಿಷ್ಟಕ್ಕೆ 23,000 ಆಯಿತು. ಇನ್ನು ನೆಲಮಂಗಲದಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಕಿವಿ ಚುಚ್ಚೋರು ಇರ್ತಾರೆ, ಏಕು. ನಾವು ಇಲ್ಲೇ ಪ್ರಗತಿಯಿಂದನೂ ಚುಚ್ಚಿಸಿರೋದು. ಇನ್ನು ಪ್ರಗತಿಗೆ ಮಾತ್ರ ನಮ್ಮಪ್ಪ ಬಂದಿದ್ರು ಅಷ್ಟೇ, ಇನ್ನೆಲ್ಲರಿಗೂ ನಮ್ಮ ಅಮ್ಮನೇ ಕಿವಿ ಚುಚ್ಚಿಸಿರೋದು. ಸೊ ಅದಕ್ಕೆ ಇನ್ನು ವಿಡಿಯೋಗೋಸ್ಕರ ಅಂತ ಅವನ್ನ ಕರೆಯೋದು, ನನ್ನ ತಮ್ಮನ, ಅದೆಲ್ಲ ಏನೂ ಇರಲಿಲ್ಲ. ಎಲ್ಲ ನನಗೂ ಆಸೆ ಇತ್ತು ನಮ್ಮ ಅಮ್ಮನ ತೊಡೆ ಮೇಲೆ ಕುಂಡಿಸಿ ಚುಚ್ಚಿಸ್ಬೇಕು ಅಂತ. ಅವ್ರಿಗೇನು ಮಾಡಿದ್ರು ಇವ್ರಿಗೂ ಅದೇ ಆಗಲಿ ಅಂತ ಅಂದ್ಬಿಟ್ಟು, ಇಲ್ದಲೇ ಇರೋದೆಲ್ಲ ಶಾಸ್ತ್ರ, ಏನು ಮಾಡಿಲ್ಲ ಅಲ್ವಾ, ಕಂಪಲ್ಸರಿ ಅಂತ ಏನಿಲ್ಲ. ಸರಿ ಅಂದ್ಬಿಟ್ಟು ಇವನು ನಮ್ಮ ಅಮ್ಮನ ತೊಡೆ ಮೇಲೆ ಕುಂಡಿಸ್ಬಿಟ್ಟು ಚುಚ್ಚಿಸ್ದೆ. ಇನ್ನು ಕಿವಿ ಚುಚ್ಚಿಸೋಕ್ಕೆ ಅಂದ್ಬಿಟ್ಟು ಅಕ್ಕಿ, ಬೆಲ್ಲ, ಕೊಬ್ಬರಿ ಮತ್ತು ಎಲೆ ಅಡಿಕೆ ದೊಡ್ಡ ಇಟ್ಕೊಡೋಕ್ಕೆ ಅಂತ ಇಷ್ಟು ತೊಗೊಂಡು ಹೋಗಿದ್ವಿ. ಇನ್ನು ಕಿವಿ ಚುಚ್ಚಿಸೋಕ್ಕೆ 301 ರೂಪಾಯಿ ತೊಗೊಂಡ್ರು. ಇನ್ನು ಅದು $1 ತೊಗೊಂಡೆ ಹಂಗೆ ಅಲ್ಲೇ. ಅದು ಏನು ಹೆಸರು ಹೇಳ್ಬಾರ್ದು ಅಂತಾರೆ, ಹಂಗೆ ರಚ್ಚೆ ಹಿಡಿತಾರಲ್ಲ, ಅದಕ್ಕೆ ತಾಯ್ತ ಅಂದ್ಬಿಟ್ಟು ಬೆಳ್ಳಿದು, ಅದು 500 ಆಯಿತು. ಕೊಬ್ಬರಿಗೆ ಚುಚ್ಚದ? ಏನಕ್ಕೆ ಕೊಬ್ಬರಿಗೆ ಚುಚ್ಚೋದು? ಗಾಯ ಆಗದಲೇ
ಇನ್ನು ಆಲ್ರೆಡಿ ಇಲ್ಲಿ ಚುಚ್ಚಿಸಿದ್ವಿ ಅಲ್ವಾ ನಾವು 3 ಜನಕ್ಕೂ ಗಾಯ ಇಲ್ಲ. ಅನಿಶನ್ಗೆ ಇವ್ರು ಇರಲಿಲ್ಲ, ಮುಂದೆ ಅಂಗಡಿಲಿ ಚುಚ್ಚಿಸಿದ್ವಿ. ಪ್ರಗತಿಗೂ ಪ್ರೀತಮ್ಗೂ ಇಲ್ಲೇ ಚುಚ್ಚಿಸಿದ್ದು. ಸೊ ಇವ್ರು ಕ್ಲೋಸ್ ಆಗಿತ್ತು ಅನ್ಸುತ್ತೆ ಅವತ್ತು ಅನಿಶನ್ ಕರ್ಕೊಂಡು ಬಂದಾಗ. ಇದಕ್ಕಿಂತ ಮುಂದೆ ಹೋಗಿದ್ವಿ, ಇವ್ರ ಪಕ್ಕದಲ್ಲೇ ಮುಂದೆ ಇನ್ನೊಂದಿತ್ತು, ಅಲ್ಲಿ ಏನೂ ಆಗಿರಲಿಲ್ಲ. ನೀಟಾಗಿ ಗಾಯ ಏನು ಆಗ್ದಂಗೆ ವಾಸಿಯಾಗಿತ್ತು. ನೀಟಾಗಿ ಚುಚ್ಕೊಟ್ಟಿದ್ರು ಮಾರ್ಕ್ ಮಾಡಿಕೊಂಡು. ಅದಕ್ಕೋಸ್ಕರ ಮತ್ತೆ ನಾನು ಇಲ್ಲೇ ಚುಚ್ಚಿಸ್ಬೇಕು ಅಂತ ಕರ್ಕೊಂಡು ಬಂದಿದ್ದು. ಫಸ್ಟ್ನೇ ಟಿವಿಗೆ ಅಷ್ಟು ಹಳ್ಳಿಲ್ಲ, 2ನೇ ಸತಿ ಜೋರಾಗಿ ಹತ್ಬಿಟ್ಟ. ನಾನು ಆ ಕಡೆ ಸೈಡ್ ಹೋಗಿ ನಿಂತ್ಕೊಂಡ್ಬಿಟ್ಟೆ, ಒಂದು ಸ್ವಲ್ಪ ವಿಡಿಯೋ ಮಾಡಿಬಿಟ್ಟು. ಅನಿಶಂಗೆ ಚುಚ್ಚುವಾಗ್ಲೂ ಅಷ್ಟೇ, ನಾನು ಆ ಕಡೆ ಸೈಡಲ್ಲಿ ಹೋಗಿ ನಿಂತ್ಕೊಂಡಿದ್ದೀನಿ. ಅವ್ನು ಕಿವಿ ಮುಚ್ಕೊಂಡು ಹಂಗೂ ಕೇಳಿಸ್ತೈತೆ. ನನಗಂತೂ ಅಳನೇ ಬಂದ್ಬಿಟ್ಟಿತ್ತು. ಇವರಲ್ಲಿ ಅಷ್ಟು ಆಗಲಿಲ್ಲ ಫೀಲು. ಇನ್ನು ತಾಯ್ತ ತಂದಿದ್ದನ್ನ ಪೂಜೆ ಮಾಡೋಕ್ಕೆ ಹೇಳಿದರು. ಇದು ಪಾಪುದು ತಾತಿ. ನಾವು ಕಿವಿ ಚುಚ್ಚಸಕ್ಕೆ ಹೋದಾಗ ಇದು ಕೊಟ್ಟಿದ್ರು. ಗಂಜಲ ಹಾಕಿ ತೊಳ್ದು ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡಿ ಉದ್ಗಡ್ಡಿ ಒದ್ರ ಕೊಟ್ಟು, ಅದು ರಚ್ಚೆ ತಾಯ್ತ ಅನಿಸುತ್ತೆ ಮೋಸ್ಟ್ಲಿ. ಎಲ್ಲರೂ ತೊಗೊಂಡು ಕಟ್ತಾಯಿದ್ರು, ನಾನು ತೊಗೊಂಡಿದ್ದೀನಿ. ಪೂಜೆ ಆದಮೇಲೆ ಕಟ್ಟಬೇಕು. ಯಾವ ಕಡೆಗೂ ಹಾಕು, ಆಂಜನೇಯರ ಕಡೆಗೆ ಹಾಕು. ಏನು ಕೇಳಾಕದಿ ತಾಯ್ತನ? ಅದ್ರ ಹೆಸ್ರು ಹೇಳಂಗಿಲ್ಲ ತಾನೆ. ರಚ್ಚೆತ ಅಲ್ವಾ ಇದು? ರಚ್ಚೆ ಅಂದರೆ ಅದನ್ನೇ ರಚ್ಚೆ ಮಾಡ್ತಾನೆ ಅಂದರೆ ಅದೇ. ಹಂಗೆ ಕಟ್ಟದ? ಹಂಗೆ ಕಟ್ಬಿಟ್ಟು ಹಾಕದ? ಇದೇ ಮುಂದಕ್ಕೆ ಬರಲಿ, ಇದೇ ಹಿಂದಕ್ಕೆ ಹೋಗ್ಲಿ ಬಿಡು. ಇದು ಧೂಪ ಕೊಟ್ಟ ಊದ್ಗಡ್ಡಿದು? ಪೂಜೆ ಮಾಡೋ ಕೊಡ್ಲಿಲ್ವಾ? ಕೊಟ್ಟ. ಹೋಗಿದ್ರೆ ಮಧ್ಯಕ್ಕೆ ಚೆನ್ನಾಗಿರೋದು. ಮಧ್ಯಕ್ಕೆ ನೀನು ಎಣದ್ಬಿಟ್ಟಿದ್ಯಲ್ಲ. ಹೋಗಲ್ಲ ಅದು. ಬಾಯಿಗೆ ಸಿಗ್ದಂಗೆ ಕಟ್ಟಬೇಕು ಅಂತ ಹೇಳೋರಲ್ವಾ? ಹಿಂಗೆ ಬಾಯಿಗೆ ಮಕ್ಕಳು ಎತ್ತಿ ಬಾಯಿಗೆ ಇಕ್ಕಬಾರ್ದು. ಈಗಲೇ ನಾನು ಎತ್ತಿಕೊಂಬಿಡ್ತಾನೆ ಸಣ್ಣ ಅಂತವು. ಅಲ್ಲ, ದೊಡ್ಡವನಾದ್ಮೇಲೂ ಹೇಳಿದ್ದು ನಂಗಂತ ಹೇಳ್ಬಿಟ್ಟು ಕೊಟ್ಟಿದ್ದು. ಹೋಯ್ತದಲ್ಲಮ್ಮ, ಎದ್ದಿರಂಗವನೇ ಹಾಂ ಅಂತ. ಎಷ್ಟು ಹೇಳೋದು? 500 ರೂಪಾಯಿ ಅಲ್ವಾ? 500 ರೂಪಾಯಿ. ಕಿವಿ ಚುಚ್ಚಿಸೋ ತವೆ ಸಿಗುತ್ತೆ ಈ ಥರದ್ದು ನೋಡಿ. ಬೇಕು ಅಂದರೆ ತಗೋಬೋದು. ಇದು ಬೆಳ್ಳಿದಾ? ಬೆಳ್ಳಿದು. ಏನು ತಾಮ್ರದ ಸಿಗೋದು? ಇನ್ನೊಂದು ಎಂಥದ್ದು ಹೇಳಿ. ಹಾಕೋದು ತಾಮ್ರದ್ದು. ಕಾಲ್ಗೆ ಏನು ಬೇಡ ಅಂದ್ರೆ ನಾನು ತಾಮ್ರದ ಅದು. ಕಾಲು ಚೈನ್ ಬೇರೆ ಹಾಕ್ಕೊಂಡು ಅದನ್ನು ಬೇರೆ ಹಾಕೊಂಡು ಕೂತ್ಕೊಂತೀನಿ. ಇಲ್ಲ ಅದೇನೇನು ಹಾಕೋಣ. ಬೀದಿ ಬಸವಂಗೆ ಮಾಡ್ಬೇಕಾಗ್ತದೆ ಎಲ್ಲ ಕಟ್ಬಿಟ್ಟು ಬಸವಳಿಗೆ. ಹಂಗೆ ಬಂತಾ? ಇದು ನಮ್ಮ ಅಮ್ಮನೇ ಎಣ್ದಿರೋದು. ನಾನೇ ಎಣ್ದಿರೋದು. ಆಲ್ರೆಡಿ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಕಿವಿ ಚುಚ್ಚಿಸೋ ವಿಡಿಯೋ ಹಾಕಿ ಅಂತ. ಸೊ ಫೈನಲಿ ಕಿವಿ ಚುಚ್ಚಿಸಿರೋದು ಇಷ್ಟೇ ನಮ್ಮ ಕಡೆ. ಜಾಸ್ತಿ ಇನ್ನು ಅವ್ರು ಯಾಕೆ ಬಂದಿಲ್ಲ ಇವ್ರು ಯಾಕೆ ಬಂದಿಲ್ಲ ಅಂತ ಕೇಳೋಕೆ ಹೋಗ್ಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.